ಕ್ಲಾರಿಟಿ ಸಾಂದರ್ಭಿಕವಾಗಿ ನಾನು ಮತ್ತೆ ಪ್ರವೇಶ ಮಾಡ್ತಾ ಇದ್ದೀನಿ. ಸಾರಿ, ನಿಮ್ಮ ವಿವರಣೆಯಲ್ಲಿ 2 ಪಾಯಿಂಟ್ನ ನಾನು ಗಮನಿಸಿದೆ. IPS IAS ಅಧಿಕಾರಿಗಳನ್ನು ನಾನು ಕಟಕಟಿಯಲ್ಲಿ ಗಮನಿಸಿದ್ದೀನಿ. ಅವರಲ್ಲಿಯೂ ಕೂಡ ಎಡವಟ್ಟುಗಳು ಸಂಭವಿಸೋದನ್ನು ಕೂಡ ನಾನು ನೋಡಿದ್ದೀನಿ. ಅಂಥದ್ರಲ್ಲಿ 78 ವರ್ಷದ ಸುಜಾತಾ ಭಟ್ ಎಡುವುದರಲ್ಲಿ ಆಶ್ಚರ್ಯ ಏನಿದೆ, ಆ 3ನೇ ಕ್ಲಾಸ್ ಕಲ್ತಿರೋ ಚಿನ್ನಯ್ಯ ಎಡುವುದರಲ್ಲಿ ಪರಮಾಶ್ಚರ್ಯ ಏನಿದೆ ಅಂತ ಹೇಳ್ತಾ ಇದ್ರಿ. ಅದಾದ ನಂತರ ಈ ಸೌಜನ್ಯ ಪ್ರಕರಣ ಒಂದು ಅಪರಾಧ 2 ಬಾರಿ ತನಿಖೆಗೆ ಒಳಪಡಿಸಬಾರ್ದು, ಒಂದು ಅಪರಾಧ ಒಂದು ಕ್ರೈಮನ್ನು 2 ಬಾರಿ ಇನ್ವೆಸ್ಟಿಗೇಷನ್ ಮಾಡಬಾರ್ದು, ಹಾಗಾಗಿ ಅದು ಮುಗಿದು ಹೋದ ಅಧ್ಯಾಯ ಅಂತೇಳಿ ಜಿ ಪರಮೇಶ್ವರ್ ಹೇಳ್ತಾ ಇದ್ರು. ಅದೇ ಪಾಯಿಂಟ್ನ ನೀವು ಕೂಡ ಹೇಳ್ತಾ ಇದ್ದೀರಿ. ಅದರರ್ಥ ಸರ್, ಈ SIT ವ್ಯಾಪ್ತಿಗೆ ಬರೋದಿಲ್ಲ ಅಂತೇಳಿ ಈ ಹಿಂದೆನೇ SIT ಅಧಿಕೃತವಾಗಿ ಹೇಳಿದೆ. ಸೌಜನ್ಯ ಪ್ರಕರಣ SIT ವ್ಯಾಪ್ತಿಗೆ ಬರೋದಿಲ್ಲ. ಹಾಗಾದರೆ ಈ ಸೌಜನ್ಯ ಪ್ರಕರಣವನ್ನು ಜೀವಂತವಾಗಿರಿಸೋದಕ್ಕೆ ಏನು ಆಯ್ಕೆ ಇದೆ ಸರ್? ನೋಡಿ, ಸೌಜನ್ಯ ತೀರ್ಪು ಹೊರಗಡೆ ಬಂದ ನಂತರ, ಹೈಕೋರ್ಟಲ್ಲಿ ನ್ಯಾಯಮೂರ್ತಿಗಳ ಅಬ್ಸರ್ವೇಷನ್ ಬಂದ ನಂತರ, ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣ, ಮತ್ತು ಜಯಂತ್, ಇನ್ನು ಅನೇಕ ಮಹಿಳಾ ನಾಯಕಿಯರು, ಯುವಕ ಯುವತಿಯರು ಎಲ್ಲರೂ ಸಹ ನೂರಾರು ಸಂಖ್ಯೆಯಲ್ಲಿ ಹೋರಾಟವನ್ನು ಕೈಗೆತ್ತಿಕೊಂಡರು. ಹೋರಾಟ ಅನಿವಾರ್ಯ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಅನ್ಯಾಯ ಆದಾಗ ನ್ಯಾಯ ಕೇಳ್ತಕ್ಕಂಥದ್ದು ನಮ್ಮ ಹಕ್ಕು, ನಮ್ಮ ಕರ್ತವ್ಯ. ಆ ಸಂದರ್ಭದಲ್ಲಿ ಹೈಕೋರ್ಟಿನ ತೀರ್ಪು ಬಂದ ಮೇಲೆ ನಾನು ಈಗಾಗಲೇ ಹೇಳಿದ ಪ್ರಕಾರವಾಗಿ ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ಲು, ಕರ್ನಾಟಕ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರು, ಕರ್ನಾಟಕದ ಡೈರೆಕ್ಟರ್ ಜನರಲ್ ಆಫ್ ಪ್ರಾಸಿಕ್ಯೂಷನ್ಸು, ಇವರ ಜೊತೆಗೆ ಕಾನೂನು ಇಲಾಖೆ ಅದನ್ನು ಪರಾಮರ್ಶೆಗೆ ಒಳಪಡಿಸಿ ಸೂಕ್ತ ಕ್ರಮ ಜರುಗಿಸಬೇಕಾಗಿತ್ತು. ಜರುಗಿಸಿಲ್ಲ. ಸರ್ಕಾರ ಮಾಡಬೇಕಾಗಿತ್ತು, ಸುಪ್ರೀಂ ಕೋರ್ಟ್ ಹೋಗಬೇಕಾಗಿತ್ತು. ಯಾಕಂದ್ರೆ ಅಪರಾಧಿಗಳ ಶಿಕ್ಷೆ ಆಗಿಲ್ಲ. ಇದು ಒಂದು ವಿಶೇಷವಾದ ಪ್ರಕರಣ. ಅದು ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ. ಒಂದೇ ಪ್ರಕರಣ ಅಲ್ಲ, ಅದರಿಂದ ಹಲವು ಪ್ರಕರಣಗಳು ನಡೆದಿದೆ. ಅನೇಕರಲ್ಲೇ ಅಪರಾಧಿಗಳು ಸಿಕ್ಕಿಲ್ಲ. ಯಾರು ಅಂತ ಪತ್ತೆ ಆಗಲೇಬೇಕಲ್ಲ. ನೀವು ಪತ್ತೆ ಮಾಡದೆ ಹೋದ್ರೆ ಅವರ ಅಭ್ಯಾಸ ಬಲದ ಅಪರಾಧಿಗಳಾಗಿ ಸಮಾಜಕ್ಕೆ ದೊಡ್ಡ ಕಂಟಕವಾಗಿ ಮಾರ್ಪಾಟಾಗ್ತಾರೆ. ಇದನ್ನು ಸಹಿಸ್ಕೊಳ್ಳೋಕ್ಕಾಗುತ್ತಾ ನಾಗರಿಕ ಸಮಾಜ? ನಾನು ಯಾವುದೇ ವ್ಯಕ್ತಿಯ ವಿರುದ್ಧ ಮಾತಾಡ್ತಾ ಇಲ್ಲ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ನೋವಲ್ಲಿದ್ದಾರೆ, ಚಿಂತಾಕ್ರಾಂತರಾಗಿದ್ದಾರೆ. ಅವರು ಯಾರಿಗೆ ಬುದ್ಧಿ ಹೇಳಿ ಯಾರನ್ನ ಸರಿಪಡಿಸ್ಬೇಕೋ ಅದನ್ನು ಮಾಡಿದಾರಲ್ಲೋ ನಂಗೆ ಗೊತ್ತಿಲ್ಲ. ಈಗಲಾದರೂ ಮಾಡ್ಬೋದು ಅಲ್ಲ, ನನ್ನ ಅನಿಸಿಕೆ ಇದು. ನಾನು ತುಂಬ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೇನೆ. ನಾನು ಯಾರ ವಿರುದ್ಧ ಅಲ್ಲ, ಯಾವ ರಾಜಕಾರಣಿಯ ವಿರುದ್ಧ ಇಲ್ಲ, ಯಾವ ಧರ್ಮಾಧಿಕಾರಿಯ ವಿರುದ್ಧ ಅಲ್ಲ. ನಾನು ನಮ್ಮ ದೇವರು, ಧರ್ಮ, ದೇಶದ ಪರ ನಿರಂತರವಾಗಿ ಜೀವ ಇರೋ ತನಕ. ಆದರೆ ಇದರ ಮಧ್ಯೆ ಅತ್ಯಾಚಾರಿಗಳು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅವರು ಕಾನೂನಿನ ಕುಣಿಕೆಗೆ ಸಿಗ್ತಾ ಇಲ್ವಲ್ಲ ಅನ್ನತಕ್ಕಂಥದ್ದು ನನಗೆ ತುಂಬ ನೋವುಂಟು ಮಾಡುತ್ತೆ. ವೈಯಕ್ತಿಕವಾಗಿ ಅಲ್ಲದೆ ಹೋದರೂ ಸಹ ಸಾಮಾಜಿಕ ಜವಾಬ್ದಾರಿಯಿಂದ ಹಗಲು ರಾತ್ರಿ ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಹಿಂದೆ ಒಂದು ಪ್ರಕರಣ ನಡೀತು ಬೆಂಗಳೂರಲ್ಲಿ. ಉಮೇಶ್ ರೆಡ್ಡಿ ಅನ್ನತಕ್ಕಂಥವನು ಸೈಕೋ ಕಿಲ್ಲರ್ ಅಥವಾ ಸೀರಿಯಲ್ ರೇಪಿಸ್ಟ್ ಅನ್ನೋ ಪ್ರಕರಣ. ಆ ಪ್ರಕರಣ ಹೈಕೋರ್ಟಿನ ಮುಂದೆ ಬಂದಾಗ ನಾನು ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದೆ. ನಾನು ವಿಭಾಗೀಯ ಪೀಠದಲ್ಲಿ ಆ ಪ್ರಕರಣ ಕೈಗೆತ್ತಿಕೊಂಡು ತುಂಬ ಹೊಡೆದಾಡಿದ್ದೀನಿ. ಆಮೇಲೆ ಮರಣದಂಡನೆ ಸೆಷನ್ಸ್ ನ್ಯಾಯಾಲಯ ವಿಧಿಸಿದ್ದನ್ನು ಹೈಕೋರ್ಟ್ ಎತ್ತಿಡಿತು. ಈಗಲೂ ಅದು ಇನ್ನೂ ನಿರ್ಣಾಯಕ ಹಂತದಲ್ಲೇ ಇದೆ. ಅಂದರೆ ನನ್ನ ಕಳಕಳಿ, ಅತ್ಯಾಚಾರಿಗಳು ಕಾನೂನಿನ ಕುಣಿಕೆಗೆ ಸಿಗದೆ ಹೋಗ್ತಾ ಇದ್ದಾರಲ್ಲ, ಅವರು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರಲ್ಲ, ಎಲ್ಲ ಹೋರಾಟಗಾರರು ಹೋರಾಟ ಮಾಡ್ತಕ್ಕಂಥವ್ರು ಕಂಪ್ಲೇಂಟ್ ಕೊಟ್ಟವನ್ನೇ ಜೈಲಿಗೆ ಕಳಿಸ್ತಾ ಇದೀವಲ್ಲ ನಾವು. ಮೊನ್ನೆ ವಿಧಾನಸಭೆಯಲ್ಲಿ ಒಂದು ಚರ್ಚೆ ನಾನು ತುಂಬ ಆಶ್ಚರ್ಯ ಆಯಿತು. ಒಬ್ಬ ಶಾಸಕರು ಮುಖ್ಯಮಂತ್ರಿಗಳ ವಿಚಾರದಲ್ಲಿ 24 ಕೊಲೆ ಮಾಡಿದ್ದಾರೆ, ಅವರು ಜೈಲಿಗೆ ಹೋಗಬೇಕು ಅಂತ ಹೇಳಿ ಯಾವುದು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಭಾಷಣ ಮಾಡಿದಂಥದ್ದನ್ನು ಮಹೇಶ್ ತಿಮ್ಮರೋಡಿಯವರು ಇತ್ತೀಚೆಗೆ ಎಲ್ಲೋ ಹೇಳಿದರು ಅನ್ನೋ ರೀತಿಯಲ್ಲಿ ಈ ಡಿಜಿಟಲ್ ಯುಗದ ಕಟ್, ಪೇಸ್ಟ್ ಆ್ಯಂಡ್ ಎಡಿಟ್ ತಂತ್ರಜ್ಞಾನದಲ್ಲಿ ಬಳಸ್ಕೊಂಡು ವಿಧಾನಸಭೆಯಲ್ಲಿ ಗಂಭೀರವಾದ ಚರ್ಚೆ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಮಾನ್ಯ ಗೃಹ ಮಂತ್ರಿ ಪರಮೇಶ್ವರ್ ಅವರು ಯಾವುದೇ ಕಾರಣಕ್ಕೆ ನಾವು ಅವನು ಬಿಡಲ್ಲ ಅಂತ ಹೇಳ್ತಾರೆ. ಇನ್ನೇನು ಮಹೇಶ್ ತಿಮ್ಮರೋಡಿ ಮೇಲೆ ಕ್ರಮ ಜರುಗಿಬಿಡಬೇಕು ಅಂತ ಹಂತದಲ್ಲಿ ಅವ್ರು ಪುನಃ ತಪ್ಪಾದ ಮಾಹಿತಿಯನ್ನು ಸರಿಯಾಗಿ ತರಿಸ್ಕೊಂಡು ಅದನ್ನು ಕೈ ಬಿಡ್ತಾರೆ. ಆಮೇಲೆ ಬೇರೆ ಯಾವುದೋ ಒಂದು ಪ್ರಕರಣದಲ್ಲಿ ಆ 196(1) ಅವರನ್ನು ಬಂಧಿಸಿ ಕಾನೂನು ಕ್ರಮಕ್ಕೆ ಒಳಪಡಿಸ್ತಾರೆ. ಅಂದರೆ ಅನೇಕ ಬಾರಿ ಯಾವ ರೀತಿಯ ಅಚಾತುರ್ಯಗಳಾಗ್ತಾ ಇದೆ.
ಮಾಹಿತಿಗಳ ಕೊರತೆ, ಪರಿಶೀಲನೆ ಆಗದೆ ನಿರ್ಣಯಗಳು ಬರ್ತಾ ಇದ್ದಾರೆ. ಅದೇ ರೀತಿ ಸೌಜನ್ಯ ಪ್ರಕರಣದಲ್ಲೂ ಸಹ ಆಗಿರ್ತಕ್ಕಂಥ ತೀರ್ಪುಗಳು, ನಿರ್ಣಯಗಳು ಪ್ರಶ್ನಾರ್ಹವಾಗಿದೆ. ಆ ಕಾರಣಕ್ಕಾಗಿ ಈಗ ಸೌಜನ್ಯ ವಿಚಾರ SIT ಮುಂದೆ ಅವರ ತಾಯಿಯವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಸ್ವೀಕರಿಸಲ್ಪಟ್ಟು ಅವರು ಅದಕ್ಕೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಮಾಧ್ಯಮಗಳಲ್ಲಿ ನೋಡಿದ್ದೀನಿ. ಈಗ ಆ ವಿಚಾರದಲ್ಲಿ SIT ಅವರು ಕಾನೂನು ಪ್ರಕಾರವಾಗಿ ಕ್ರಮ ಜರುಗಿಸಲೇಬೇಕು. ಕಾನೂನು ನ್ಯಾಯಾಲಯದ ಅನುಮತಿಯನ್ನು ಪಡೆದು ಈ ವಾಸ್ತವಾಂಶಗಳನ್ನು ನ್ಯಾಯಾಲಯದ ಮುಂದೆ ತಂದು ನ್ಯಾಯಮೂರ್ತಿಗಳ ಆದೇಶಕ್ಕೆ ತಲೆಬಾಗಿ ಕೂಡಲೇ ಸಂಬಂಧಪಟ್ಟವ ಎಲ್ಲ ಸಾಕ್ಷಿಗಳ ಹೇಳಿಕೆಗಳನ್ನು ಪಡ್ಕೊಳ್ಳೇಬೇಕು. ಕಾನೂನು ಪ್ರಕ್ರಿಯೆ ಮುಂದುವರಿಸಲೇಬೇಕು. ದೇ ಹ್ಯಾವ್ ಟು ಸೆಟ್ ದಿ ಲಾ ಇನ್ ಟು ಮೋಷನ್ ಟು ಅಪ್ರಹೆಂಡ್ ದ ರಿಯಲ್ ರೇಪಿಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.